ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವೇ ಬರ್ತೀವಿ, ಡಿ ಕೆ ಶಿವಕುಮಾರ್ ಇರ್ತಾರೆ ಮಾತನ್ನ ಹೇಳಿದ್ರು ಸರ್. ಡಿ ಕೆ ಶಿವಕುಮಾರ್ ಅವರೇ ಎಲ್ಲಿ ಎಲ್ಲಿ ನಾನೇ ಬರ್ತೀನಿ ಅಂತ ಮಾತಾಡ್ತಾರೆ. ಬೆಂಗಳೂರಿನ ಸೆಂಟ್ರಲ್ನಲ್ಲಿ ಇರ್ತಾರೋ ದೆಹಲಿ ತಿಹಾರದಲ್ಲಿ ಇರ್ತಾರೋ ಅದನ್ನು ನೋಡ್ಕೊಳ್ರಿ. 28ಕ್ಕೆ ಕೆಲವೊಂದು ಮಂದಿ ನಮ್ಮ ಸರ್ಕಾರ ಬಂದರೆ ಭಾಳಷ್ಟು ಜನ ತಿಹಾರ ಅಥವಾ ಬೆಂಗಳೂರು ಸೆಂಟ್ರಲ್ನಲ್ಲಿ ಇರ್ತಾರೆ. ನಮ್ಮ ಸರ್ಕಾರ ಅಂದ್ರೆ ಯಾವುದು? ನೀವು ಬಿಜೆಪಿ ಹೇಳ್ತಾ ಇದ್ರು, ನಿಮ್ಮ ಹೊಸ ಪಕ್ಷದ ಸರ್ಕಾರ? ಅದು ನಮ್ಮ ನೇತೃತ್ವದ ಸರ್ಕಾರ. ಅದು BJPನೂ ಆಗಿರ್ಬೋದು, JCPನೂ ಆಗಿರ್ಬೋದು. ಎರಡರೊಳಗೆ ಯಾವುದಾದ್ರೂ ಒಂದು ಸರ್ಕಾರ ಇರ್ಬೋದು. ಸರ್ಕಾರ ಜನರಿಗೆ ಬೇಕಾಗಿದ್ದು ಪ್ರಾಮಾಣಿಕ ಸರ್ಕಾರ ಬೇಕಾಗಿದೆ. ಈ ಕಳ್ಳರ ಗ್ಯಾಂಗ್ಗಳನ್ನು ಮತ್ತು ಅವ್ರನ್ನೇ ಮಾಡೋದ್ರ ಲಾಭ ಏನು? ಜನರಿಗೇನು ಲಾಭ? ನಿಮ್ಮ ಸರ್ವೆ ಪ್ರಕಾರ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ. ಹಾಂ, ನಿಮ್ಮ ಸರ್ವೆ ಪ್ರಕಾರ ಬಿಜೆಪಿ 28ಕ್ಕೆ ಅಧಿಕಾರಕ್ಕೆ ಬರಲ್ಲ. ನಮ್ಮ ಪ್ರಕಾರ ನೋಡ್ರಿ, ಹೊಸ ರಾಜಕೀಯ ವ್ಯವಸ್ಥೆ ಕರ್ನಾಟಕ ಬೇಕಾಗಿದೆ ಜನರಿಗೆ. BJPಗೆ ಓಟ್ ಹಾಕ್ಬೇಕಾದ್ರೆ ಎದಕ್ಕೆ ಹಾಕ್ಬೇಕು ಅಂತ ಕೇಳ್ತಾರೆ ಜನ. ಅದೇ ವಿಜೇಂದ್ರನ ಮತ್ತೆ ಅಪ್ಪಿದ್ದಾಗನೇ ಇಟ್ಟು ಮಾಡ್ಯಾನೇನು, ಅವನೇ ಮುಖ್ಯಮಂತ್ರಿ ಆದರೆ ಅವನೇ ಡೈರೆಕ್ಟ್ ಸಹಿ ಹೊಡಿತಾನೆ. ಅವಾಗ ಅಪ್ಪಿದ್ದಾಗ ಸಹಿ ಹೊಡೆದು ಇಟ್ಟು ರೊಕ್ಕ ಮಾಡ್ಯಾನ, ಇನ್ನು ಡೈರೆಕ್ಟ್ ಸಹಿ ಹೊಡೆದು ಇಟ್ಟು ಮಾಡ್ತಂತ ಹಿಂಗೆ ಜನ ಪಾಪ ಹಳ್ಳಿ ಒಳಗೆ ಮಾತಾಡ್ತಾರೆ. ನಾ ಅಲ್ಲ, ಅಷ್ಟು ಪ್ರಾಮಾಣಿಕದ ಬಾಡಪ್ಪ ಅಂತಾರೆ. ವಿಜೇಂದ್ರ ಸ್ವಲ್ಪ ಹೊಗಳಪಟ್ಟರು ಇದ್ದೇ ಇರ್ತಾರೆ. ಅವರಂತರೂ ನೆಕ್ಸ್ಟ್ CM ವಿಜೇಂದ್ರ ಇಲ್ಕಂದ್ರೆ BJP ನಾಶ ಆಗ್ತದೆ. ಅವ್ರು ಕಮೆಂಟ್ ಹಾಕ್ಸ್ಲಕತ್ತಾರೆ. ಈಗ ಅವೆಲ್ಲ ಬಾಡಿಗೆ ಫೇಕ್ ಅಕೌಂಟ್ಗಳು ಅದಾವೆ, ಅದ್ರ ಮೂಲಕ ಹಾಕ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಈ ಮೂರೂ ರಾಜಕೀಯ ಪಕ್ಷಗಳಿಗೆ ವಿಶ್ವಾಸಗಳಿಲ್ಲ. ಏನಾದರೂ BJP ತನ್ನ ನಾಯಕತ್ವ ಬದಲಾವಣೆ ಮಾಡಿದ್ರೆ ಅದು ಪ್ರಾಮಾಣಿಕದವ್ರು ಮಾತು ತಂದು ಅಂಥವ್ರನ್ನೇ ಮಾಡಿದ್ರೆ ಅದಕ್ಕೂ ಬ್ರಹ್ಮ ನಿರಸನ ಆಗ್ಯಾರ. ಏನು ನೋಡಿಬಿಟ್ಟಾರಲ್ಲ, ಎಷ್ಟು ಮಂದಿ ನೋಡ್ಯಾರ BJP ಒಳಗೆ? ಬೊಮ್ಮಾಯಿಯವ್ರು ನೋಡ್ಯಾರ, ಜಗದೀಶ್ ಶೆಟ್ಟರ್ ನೋಡ್ಯಾರ, ದ ಗ್ರೇಟ್ ಹೀರೋ ಆಫ್ ದಿ ಸದಾನಂದ ಗೌಡ ನೋಡ್ಯಾರ, ಎಲ್ಲರೂ ನೋಡ್ಯಾರಲ್ಲ. ಪಾಪ ಈ ಸದಾನಂದ ಗೌಡ ರಾಜ್ಯಸಭಾ ಮಾಡ್ರಿ ಅಂಥೇಳಿ ಹಂಗೆಲ್ಲ ಹಚ್ಕೋತ ಅಡ್ಯಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವ್ರ ಮನೆಗೆ ಹೋಗೇ ಹೋಗ್ತಾರೆ. ಮೊದಲು ಯಡಿಯೂರಪ್ಪಗೆ ಎಷ್ಟು ಕೆಟ್ಟ ಬೈದಾರೆ ನನ್ನ ಮುಂದೆ. ಅವೇನು ಬಿಚ್ಚಿ ಹೇಳಿದ್ರೆ ಈ ಯಡಿಯೂರಪ್ಪ ಮನೆ ಸಭೆ ಬರ್ಸ್ಕೊಳ್ಳೋದಿಲ್ಲ. ಈಗಿದ್ರೆ ವಿಜೇಂದ್ರ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರೆ. ನಾಳೆ ರಾಜ್ಯಸಭಾ ಕೊಡದೇ ಇದ್ರು ನೋಡ್ರಿ ಹೆಂಗೆ ಮತ್ತೆ ಟ್ಯೂನ್ ಹೆಂಗೆ ಚೇಂಜ್ ಆಗ್ತದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.